ಪಟ್ಟಣ ಪಂಚಾಯಿತಿ ನೂತನ ಉಪಾಧ್ಯಕ್ಷೆ ಆಯ್ಕೆ ಪೂರ್ವಭಾವಿ ಸಭೆ ಜೆಜೆಎಂ ಅವಾಂತರ. ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಕವಿತಾ ಕೇಶವಮೂರ್ತಿರವರ ತೆರವಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ವಿನಾಯಕ್ ಸಾಗರ್ ನಾಮಪತ್ರ ಸಲ್ಲಿಸಿದ್ದ ಶೋಭಾ ಸಂತೋಷರವರನ್ನು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿದರು. ಉಪಾಧ್ಯಕ್ಷೆ ಶೋಭಾ ಸಂತೋಷ್ ರವರನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಶಾಸಕ ಡಿಎಸ್ ಸುರೇಶ್, ಮಂಡಲ ಅಧ್ಯಕ್ಷ ಗರುಗದಳ್ಳಿ ಪ್ರತಾಪ್, ಎಂ ಕೃಷ್ಣಮೂರ್ತಿ ಇತರರು ಅಭಿನಂದಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಜೆ ರೇವಣ್ಣ, ಎಲ್ಲಾ ಸದಸ್ಯರು, ಮುಖ್ಯಾಧಿಕಾರಿ ಸಿಬ್ಬಂದಿಗಳು, ಮರಾಠ ಸಮಾಜದ ಅಧ್ಯಕ್ಷ ಶಿವಾನಂದ್, ಮಿಲ್ಟ್ರಿ ಶ್ರೀನಿವಾಸ್, ಬಿಜೆಪಿ ಕಾರ್ಯಕರ್ತರು ಇತರರು ಇದ್ದರು. ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದಂತಹ ಎಲ್ಲ ನಮ್ಮ ಸ್ನೇಹಿತರಿಗೆ ಮೊದಲನಾಗಿ ವಂದನೆ ಹೇಳ್ತೀನಿ. ಯಾಕೆಂತಂದ್ರೆ ಪಟ್ಟಣ ಪಂಚಾಯತಿ ಅಂತಂದ್ರೆ ಕಾಂಪಿಟೇಷನ್ ಇರ್ತವೆ, ಆದರೆ ಏನು ಮೆಜಾರಿಟಿ ಇದೆ ಅದಕ್ಕೆ ಎಲ್ಲರೂ ಒಂದು ತಲೆಬಾಗಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಸಹಕಾರ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಕೊಟ್ಬಿಟ್ಟು ಉತ್ತಮವಾಗಿ ಕೆಲಸ ನಿರ್ವಹಿಸಿ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳು. ಕವಿತಾ ಕೇಶವಮೂರ್ತಿ ತೆರವಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಶೋಭಾ ಸಂತೋಷ್ ಅವರನ್ನು ಭಾರತ ಜನತಾ ಪಾರ್ಟಿಯ ಎಲ್ಲ ಸದಸ್ಯರುಗಳು ಸೇರಿ ಈ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಪಟ್ಟಣ ಪಂಚಾಯಿತಿಯ ನೂತನ ಉಪಾಧ್ಯಕ್ಷ ಸ್ಥಾನ ಕವಿತಾ ಕವಿತಕ್ಕ ಅವ್ರ ಸ್ಥಾನ ತೆರವಾಗಿದ್ದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಎಲ್ಲ ಸಹಕರಿಸಿದಂಥ ಎಲ್ಲ ಹಿರಿಯ ಮುಖಂಡರುಗಳಿಗೂ ಹಾಗೂ ಸರ್ವ ಸದಸ್ಯರುಗಳಿಗೂ ಸರ್ವ ಪಕ್ಷದ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ಥಾನಕ್ಕೆ ತೆರವಾದ ಸ್ಥಾನಕ್ಕೆ ಶೋಭಾ ಸಂತೋಷ್ ಅವರು ಆಯ್ಕೆಯಾಗಿರ್ತಾರೆ. ಈ ಆಯ್ಕೆಯ ಸ್ಥಾನಕ್ಕೆ ನಮ್ಮ ಬಿಜೆಪಿಯ ಸರ್ವ ಸದಸ್ಯರು ಸಹಕಾರ ಕೊಟ್ಟು, ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಮತ್ತು ಜನಗಳು ಸಹ ಸಹಕಾರ ಕೊಟ್ಟು ಅವ್ರನ್ನ ಸ್ಥಾನ ಕೊಡ್ತೀವಿ. ನಿಮಗೆಲ್ಲ ಧನ್ಯವಾದಗಳು ಹೇಳ್ತೀವಿ. ಸಂತೋಷ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹ ಮುಂದೆ ಇದೇ ರೀತಿ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಯಶಸ್ವಿಯಾಗಿ ತಮ್ಮ ಸ್ಥಾನವನ್ನು ಕಾರ್ಯಗತಗೊಳಿಸಲಿ ಅಂತ ಹೇಳ್ತಾ ಅವರಿಗೆ ಶುಭ ಕೋರುತ್ತೇವೆ. ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇತ್ತು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ಶೋಭಾ ಸಂತೋಷ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಎಲ್ಲ ಪಕ್ಷದ ಸದಸ್ಯರಿಗೂ ಹಾಗೂ ಮತ್ತು ಎಲ್ಲ ಸದಸ್ಯರಿಗೂ ಅಭಿನಂದಿಸ್ತಾ, ಉಪಾಧ್ಯಕ್ಷ ಸ್ಥಾನ ಅನ್ನೋದು ಅಜ್ಜಂಪುರ ಪಟ್ಟಣ ಪಂಚಾಯತಿ ಎರಡನೆಯ ಜನಪ್ರತಿನಿಧಿ ಇದ್ದಂಗೆ. ಆ ಜನಪ್ರತಿನಿಧಿಗಳು ಊರಿನ ಎಲ್ಲ ಕಾರ್ಯಕ್ರಮಗಳನ್ನು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡ್ಕೊಂತ ನಾವು ಹಿಂದೆ ಮಾಡಿದ್ದೀವಿ. ನಮ್ಮ ಮನೆಯವ್ರು ಜಾಸ್ತಿ ಬರಲಿಲ್ಲ, ಏನು ಮಾಡೋಕ್ಕಾಗುತ್ತೆ, ಗೃಹಪ್ರವೇಶ ಮಾಡ್ಕೊಂಡ್ಬಿಟ್ಟು 6 ತಿಂಗಳು 8 ತಿಂಗಳು ಬಂದು ನೀವು ಹಂಗೆಲ್ಲ ಮಾಡಬೇಡ್ರಿ. ದಯವಿಟ್ಟು ಎಲ್ಲರೂ ಈ ಅಜ್ಜಂಪುರ ಸ್ವಚ್ಛತೆ ಮತ್ತು ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಲಿ. ಊರಿನ ನಮ್ಮನ್ನೆಲ್ಲ ಈಗ ಇಷ್ಟು 13-14 ಸಾವಿರ ಜನಸಂಖ್ಯೆ ಇದ್ದರೂ ನಮ್ಮ 11 ಜನನ ಯಾಕೆ ಆಯ್ಕೆ ಮಾಡಿದ್ದೀರಾ ಅಂದರೆ, ನೀವು ಈ ಊರನ್ನ ಪ್ರತಿನಿಧಿಸ್ತಿದ್ದೀರಾ. ಈ ಪ್ರತಿನಿಧಿಸ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಿರಿ. ಎಲ್ಲರೂ ಮಾಡೋಕ್ಕಾಗಲಿಲ್ಲ, ನಿಮ್ಮ ಉಸ್ತುವಾರಿಲಿ ಈ ಕೆಲಸಗಳನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರು ಸ್ವತಃ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಪಂಚಾಯತಿನೇ ಕಾಣ್ದಂಗೆ ಡೋರ್ ಮುಚ್ಚಿದ್ದಾರೆ. ಆಮೇಲೆ ಏನೇನೋ ಮಾಡ್ತಿದ್ದಾರೆ. ಅವರು ಭಾರಿ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಹಂಗೆ ಊರಿನ ಸ್ವಚ್ಛತೆ ಬಗ್ಗೆ ಈಗ ಎಲ್ಲರೂ ಗಮನ ಹರಿಸ್ತಿದ್ದಾರೆ, ಎಲ್ಲ ಸದಸ್ಯರು. ಅದೇ ರೀತಿ ನೀವು ಆಡಳಿತವನ್ನು ಇನ್ನೂ ಚುರುಕುಗೊಳಿಸುವ ಕೆಲಸಗಳನ್ನು ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ನಿಮ್ಮ ಅಧಿಕಾರವನ್ನು ಚೆನ್ನಾಗಿ ನಿಮ್ಮ ವ್ಯಾಪ್ತಿಯನ್ನು ಕೇಳಿಕೊಂಡು ನೀವು ಅದನ್ನು ಉಪಯೋಗಿಸ್ಬೇಕು ಅಂತ ಬಂಧುವರ್ಗದ ಪರವಾಗಿ ಎಲ್ಲ ರೀತಿಯಲ್ಲೂ ಅವರಿಗೆ ಶುಭ ಹಾರೈಸ್ತೀನಿ. ಅಜ್ಜಂಪುರ ಪಟ್ಟಣದಲ್ಲಿ ಜೆಜೆಎಂ ವತಿಯಿಂದ ಮನೆ ಮನೆಗೆ ನಿರ್ಮಿಸಿರುವ ಕಾಮಗಾರಿ ಮಾಡುವಾಗ ಎಲ್ಲೆಂದರಲ್ಲಿ ರಸ್ತೆಗಳನ್ನು ಅಗೆದು ರಸ್ತೆಗಳು ಗುಂಡಿ ಬೊಟರುಗಳಿಂದ ಕೂಡಿದ್ದು ಶಾಲೆಗಳಿಗೆ ಹೋಗುವ ಚಿಕ್ಕ ಚಿಕ್ಕ ಮಕ್ಕಳು, ವೃದ್ಧರು, ಮಹಿಳೆಯರು, ವಾಹನ ಸವಾರರು ಪ್ರತಿದಿನ ಬಿದ್ದು ಗಾಯಗಳನ್ನು ಮಾಡಿಕೊಳ್ಳುತ್ತಿದ್ದು, ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸರಿಪಡಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸೂಚಿಸಬೇಕು. ತಕ್ಷಣ ಪಟ್ಟಣದ ಎಲ್ಲ ರಸ್ತೆಗಳನ್ನು ಸರಿಪಡಿಸಬೇಕು. ಆಗದಿದ್ದ ಪಕ್ಷದಲ್ಲಿ ಪಟ್ಟಣ ಪಂಚಾಯಿತಿಗೆ ಸಾರ್ವಜನಿಕರು ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಆರ್ ಅಣ್ಣಪ್ಪ, ಯತೀಶ್, ಜಗದೀಶ್, ಶಿವರಾಜ್, ಸಲೀನ್ ಸಾಹೇಬ್, ಶ್ರೀನಿವಾಸ್, ಬಸವರಾಜ್, ಯತೀಶ್, ಸಚಿನ್ ಇತರರು ಇದ್ದರು.
ಹೇಳಿ ಸರ್. ಸರ್ ನಾನು ಅಣ್ಣಪ್ಪ ಅಂತ ಹೇಳ್ಬಿಟ್ಟು 5ನೇ ವಾರ್ಡಿನ ಸದಸ್ಯರಿದ್ದೀನಿ. ಹಾಗಾಗಿ ಏನು ಇಲ್ಲಿ ಜೆ ವರ್ಕ್ ಮಾಡಿದ್ದಾರೆ. ಜೆ ವರ್ಕಲ್ಲಿ ಈ ರೋಡೆಲ್ಲ ಅಗದಿರೋದು, ರೋಡೆಲ್ಲ ಅಗದ್ಬಿಟ್ಟು ಹಂಗಂಗೆ ಬಿಟ್ಟು ಹೋಗಿದ್ದಾರೆ. ಹಂಗಂಗೆ ಬಿಟ್ಟು ಹೋಗ್ಬಿಟ್ಟು ಬೇಕಾಬಿಟ್ಟು ಮಣ್ಣು ತುಂಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ವಾರ್ಡಿನ ಮತದಾರರು ಎಲ್ಲ ತುಂಬ ಕಂಪ್ಲೇಂಟ್ ಮಾಡ್ಕೊಂಡು ನಮಗೆ ದಿನನಿತ್ಯ ಗೆರವು ಆಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಶಾಲೆಗೆ ಹೋಗೋ ಮಕ್ಕಳುಗಳಾಗಿರ್ಬೋದು, ವಯಸ್ಸಾದ ವೃದ್ಧರಾಗಿರ್ಬೋದು, ಬಿದ್ದು ಎದ್ದೋಗಂಥ ವಾತಾವರಣ ನಿರ್ಮಾಣ ಆಗಿದೆ ಇಲ್ಲಿ. ಹಾಗಾಗಿ ಈಗ ನಾವು ನಮ್ಮ ಏನು CO ಇದ್ದಾರೆ, ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಗಮನಕ್ಕೂ ತಂದಿದ್ದೀವಿ. ಅವರು ಕೂಡ ಸ್ವಲ್ಪ ಮಣ್ಣು ಮುಚ್ಚೋದು ಮಾಡೋದು ಹಿಂಗೆಲ್ಲ ಮಾಡ್ಕೊಂಡು, ಆದರೂ ಆ ವ್ಯವಸ್ಥಿತವಾಗೂ ಮಾಡಿಲ್ಲ. ಇದು ಜನಗಳು ದಿನನಿತ್ಯ ನಾವು ಏನು ಮತದಾರರ ಹತ್ರ, ಸಾರ್ವಜನಿಕರ ಹತ್ರ ಈ ನಮಗೆ ತುಂಬ ಗೆರವಾಗ್ತಾ ಇದ್ದಾರೆ. ಇದ್ರ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತೆ. ನಾವು ಅಜ್ಜಂಪುರ ಪಟ್ಟಣ ಪಂಚಾಯತಿ ಬಂದು ನಾವು ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೀವಿ, ಇಡೀ ಊರು ಸೇರ್ಕೊಂಡು ಅಂತ ಹೇಳ್ಬಿಟ್ಟು ಈಗ ನಮಗೆ ಗೆರವು ಹಾಕಿದ್ದಾರೆ. ಹಂಗಾಗಿ ಈ ವಿಚಾರವಾಗಿ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ಒಂದು ಮುಂದಿನ ದಿನಗಳಲ್ಲಿ ಇದನ್ನು ಸಂಪೂರ್ಣ ಕೆಲಸ ಪೂರ್ಣ ಮಾಡಿಕೊಡಲಿಲ್ಲ ಅಂತೇಳಿ ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾರ್ವಜನಿಕರ ಮುಖಾಂತರ ನಾನು ಇದು ಮನವಿ ಮಾಡ್ಕೊತೀನಿ.